ನಾನಿವತ್ತು ನಿಮಗೆ ಮನೆಯಲ್ಲೇ ಹೇಗೆ ನಾವು ಹೇರ್ ಕೇರ್ ಮಾಡ್ಕೊಳ್ಬೋದು, ಅದು ಕೂಡ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಹೇರ್ ಆಯಿಲ್ನ ಯೂಸ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಹಾಗೆ ನಾನು ನಿಮಗೆ ಇಲ್ಲಿ ಒಂದು ಕ್ಯಾಪ್ಸೂಲ್ ಕೂಡ ತೋರಿಸ್ತೀನಿ. ಆ ಕ್ಯಾಪ್ಸೂಲ್ನ ತೊಗೊಳ್ಳೋದ್ರಿಂದ ನಮಗೆ ಯಾವ ರೀತಿಯಾಗಿ ಹೇರ್ ಕೂಡ ತಿಕ್ ಆಗುತ್ತೆ ಮತ್ತು ಹಾಗೆ ಸ್ಟ್ರಾಂಗ್ ಆಗುತ್ತೆ, ಮತ್ತು ಇದರಿಂದ ಹೇರ್ ಫಾಲ್ ಹೇಗೆ ನಾವು ಕಮ್ಮಿ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಾವು ಇದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬಂದರೆ ನಮ್ಮ ಹೇರ್ ಫಾಲ್ ಆಗಿರ್ಬೋದು ಮತ್ತು ನಮಗೆ ಹೇರ್ ಥಿನ್ನಿಂಗ್ ಆಗಿರೋದಾಗಿರ್ಬೋದು, ಇದೆಲ್ಲ ನಮಗೆ ಕ್ಯೂರ್ ಆಗುತ್ತೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕಾಡ್ ಲಿವರ್ ಆಯಿಲ್ ಕ್ಯಾಪ್ಸೂಲ್ನ ನಾವು ಯಾವಾಗ ತಗೋಬೇಕು, ಯಾವ ರೀತಿ ತಗೋಬೇಕು, ಎಷ್ಟು ಪ್ರಮಾಣದಲ್ಲಿ ತಗೋಬೇಕು, ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಕ್ಯಾಪ್ಸೂಲ್ ಮತ್ತು ನಿಮಗೆ ನಾನು ತೋರಿಸ್ತಾ ಇರೋ ಏರ್ ಆಯಿಲ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ ನಿಮ್ಮ ಎಲ್ಲ ಏರ್ ಫಾಲ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಇದು ಬಹಳ ಸಿಂಪಲ್, ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಹೇರ್ ಕೇರ್ ಮಾಡ್ಕೊಳ್ಬೋದು, ಮತ್ತು ಇದು ಒಂದು ಕ್ಯಾಪ್ಸೂಲಿಂದ ನಿಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಎಲ್ಲದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡಿ. ವಾರಕ್ಕೆ ಒಂದ್ಸಲ ಈ ರೀತಿಯಾದ ಹೇರ್ ಕೇರ್ನ ನೀವು ಮನೆಯಲ್ಲಿ ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ ನಿಮಗೆ ಏರ್ ಫಾಲ್ ಆಗಿರ್ಬೋದು, ಹಾಗೆ ನಿಮ್ಗೆ ಆಗಿರುವಂಥ ಸ್ಟ್ರೈನ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಹಾಗೆ ಯಾರಿಗೆಲ್ಲ ಐಬ್ರೋ ಗ್ರೋತ್ ಇಲ್ಲ ಅವರು ಕೂಡ ಈ ರೆಮಿಡಿನ ಟ್ರೈ ಮಾಡ್ಬೋದು. ಇದನ್ನು ನಾನು ಪ್ರತಿ ವಾರ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಹೇರ್ ಆಯಿಲ್ನ ಮಾಡಿಕೊಂಡು ನಾನು ಹೇರ್ ಕೇರ್ನ ಮಾಡ್ಕೊಳ್ತೀನಿ. ಇದು ಬಹಳ ಈಸಿ, ತುಂಬ ಸಿಂಪಲ್, ಮನೆಯಲ್ಲಿರುವಂಥ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದು. ನಾವು ಸ್ನಾನಕ್ಕಿಂತ ಮುಂಚೆ 10 ನಿಮಿಷದ ಮೊದಲು ಈ ರೀತಿಯಾಗಿ ಹೇರ್ ಕೇರ್ನ ಪ್ರತಿ ವಾರ ಮಾಡ್ಕೊಳ್ತಾ ಬಂದರೆ ಏರ್ ಫಾಲ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ನಮಗೆ ಸ್ಟಾಪ್ ಆಗುತ್ತೆ. ಸೊ ಏರ್ ಫಾಲ್ ಆಲ್ಮೋಸ್ಟ್ ಸ್ಟಾಪ್ ಆದರೆ ನಮಗೆ ನ್ಯೂ ಹೇರ್ ಗ್ರೋತ್ ಕೂಡ ಆಗುತ್ತೆ, ಹಾಗೆ ನಮಗೆ ಕೂದಲು ಕೂಡ ತುಂಬ ನರಿಶ್ ಆಗಿ ಕಾಣಿಸುತ್ತೆ. ತುಂಬ ಸಿಂಪಲ್ ರೆಮಿಡಿ ಇದು, ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡು ನಾವು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ನಾವು ಅದರಲ್ಲಿರುವಂಥ ನೀರೆಲ್ಲ ಹೋಗೋ ತನಕ ನೀಟಾಗಿ ಬಿಸಿ ಮಾಡ್ಕೋಬೇಕು. ಅಲ್ಲಿ ಯಾವುದೇ ರೀತಿಯಾದ ನೀರಿನ ಅಂಶ ಇರಬಾರ್ದು, ಅಲ್ಲಿ ತನಕ ನಾವು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಂತರ ಅದು ಡ್ರೈ ಆದಮೇಲೆ ನಾವು ಇಲ್ಲಿ 1 ಚಮಚದಷ್ಟು ನಾನಿಲ್ಲಿ ಮೆಂತ್ಯನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದರೂ ಮೆಂತ್ಯ. ಸೊ ಮೆಂತ್ಯನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಬರೀ ಏರ್ ಕೇರ್ ಅಂದರೆ ಅದನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗಿಂತ ಇಂಟರ್ನಲ್ಲಿನೂ ಕೂಡ ನಾವು ಏನಾದರೂ ಪ್ರೋಟೀನ್ ಇರೋ ಅಥವಾ ಬಯೋಟಿನ್ ಇರುವಂಥ ಆಹಾರಗಳನ್ನು ಸೇವಿಸಬೇಕಾಗುತ್ತೆ. ನಾನು ದಿನಕ್ಕೆ 2 ಮೊಟ್ಟೆ ತಿನ್ನೋದಕ್ಕೆ ಶುರು ಮಾಡಿದ್ಮೇಲೆ ನನ್ನ ಕೂದಲು ತುಂಬ ಸಾಫ್ಟ್ ಆಗ್ತಾ ಇದೆ, ಮತ್ತು ಹಾಗೆ ನನಗೆ ತುಂಬ ಹೇರ್ ಗ್ರೋತ್ ಕೂಡ ಆಗ್ತಿದೆ. ಯಾರೆಲ್ಲ ವೆಜಿಟೇರಿಯನ್ಸ್ ಇರ್ತೀರೋ ಅವ್ರು ಬೇಕಿದ್ರೆ ಪನ್ನೀರ್ನ ಟ್ರೈ ಮಾಡ್ಬೋದು, ಮೊಟ್ಟೆ ತಿನ್ನಲ್ಲ ಅಂದರೆ. ಇಲ್ಲ ಅಂತಂದರೆ ನೀವು ಅಂಗಡಿಗಳಲ್ಲಿ ಸಿಗುವಂಥ ಕಾಡ್ ಲಿವರ್ ಆಯಿಲ್ ಅಂದರೆ ಫಿಶ್ ಕಾಡ್ ಲಿವರ್ ಆಯಿಲ್ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಅದನ್ನು ಕೂಡ ನೀವು ದಿನಕ್ಕೆ 1 ಟ್ಯಾಬ್ಲೆಟ್ನ ಕನ್ಸ್ಯೂಮ್ ಮಾಡೋದ್ರಿಂದನೂ ಅಷ್ಟೇ ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ, ಮತ್ತು ಹೇರ್ ರೀಗ್ರೋತ್ ಕೂಡ ನಿಮಗೆ ಚೆನ್ನಾಗಿ ಆಗುತ್ತೆ. ಸೊ ನಾವು ಈ ಥರ ಒಂದು ಪ್ಯಾನ್ ಇಟ್ಕೊಂಡು 1 ಚಮಚದಷ್ಟು ಮೆಂತ್ಯನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ನಂತರ ನಾವು ಸ್ಟವನ್ನು ಆಫ್ ಮಾಡಬೇಕು. ಸ್ಟವನ್ನು ಆಫ್ ಮಾಡಿದ ನಂತರನೇ ನಾವು ಇಲ್ಲಿ ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಚಮಚದಷ್ಟು ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ಟವನ್ನು ನೀವು ಚೆನ್ನಾಗಿ ಮೆಂತ್ಯನ ಬಿಸಿ ಮಾಡಿಕೊಂಡು ನಂತರ ನೀವು ಸ್ಟವನ್ನು ಆಫ್ ಮಾಡಿನೇ ನೀವು ಇಲ್ಲಿ ಆಯಿಲ್ನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 1.5 ಚಮಚದಷ್ಟು ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನೀವಿಲ್ಲಿ ಯಾವುದಾದ್ರೂ ಬ್ರ್ಯಾಂಡ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಲೋಕಲಲ್ಲಿ ಸಿಗುವಂಥ ಹರಳೆಣ್ಣೆನ ಹಾಕ್ಕೊಂಡಿರೋದು. 1.5 ಚಮಚದಷ್ಟು ಹರಳೆಣ್ಣೆ ಹಾಗೆ 1 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ನಮ್ಮ ಏರ್ ಲೆಂತ್ ಅಂದರೆ ನಮಗೆ ಕೂದಲು ಎಷ್ಟು ಉದ್ದ ಇದೆ ಅಷ್ಟಕ್ಕೆ ನಮಗೆ ಎಷ್ಟು ಎಣ್ಣೆ ಅವಶ್ಯಕತೆ ಇದೆ ಅಷ್ಟನ್ನು ನಾವಿಲ್ಲಿ ಬಿಸಿ ಮಾಡ್ಕೋಬೇಕು. ಸ್ಟವನ್ನು ಆಫ್ ಮಾಡಿ ನಂತರನೇ ನಾವು ಇದನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ನಂತರ ನಾವು ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಾವು ಈ ರೀತಿ ಕೂದಲಿಗೆ ಇದನ್ನು ಅಪ್ಲೈ ಮಾಡ್ಕೋಬೇಕು. ಮೊದಲಿಗೆ ನಾವು ಆದಷ್ಟು ನಮ್ಮ ಸ್ಕ್ಯಾಲ್ಪಿಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ನಾವು ಮಸಾಜ್ ಮಾಡಬೇಕು. ಇದರಿಂದ ಸೊ ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮಗೆ ಬ್ಲಡ್ ಫ್ಲೋ ಚೆನ್ನಾಗಿ ಆಗಿ ನಮಗೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ನಮಗೆ ಒಂದು ಹೆಡ್ ಮಸಾಜ್ ರೀತಿ ಕೊಟ್ಟಾಗುತ್ತೆ. ಇದರಿಂದ ನಮಗೆ ಆಲ್ಮೋಸ್ಟ್ ಆಗಿರುವಂಥ ಸ್ಟ್ರೆಸ್ ಆಗಿರ್ಬೋದು, ವಾರವಿಡೀ ಆಗಿರುವಂಥ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ. ಇದು ನಮಗೆ ನಾವೇ ನರಿಶ್ ಮಾಡ್ಕೊಂಡಾಗೆ ಆಗುತ್ತೆ, ಕೂದಲು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನಾವು ಇದನ್ನು ಐಬ್ರೋಗೆ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಐಬ್ರೋ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವರಿಗೆ ಐಬ್ರೋ ಯಾರು ಬೆಳೆಯಲ್ಲ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ನೀವು ಬೇಕಿದ್ರೆ ಅರ್ಧ ಲೀಟ್ರಷ್ಟು ಹರಳೆಣ್ಣೆಗೆ ಮತ್ತು 1/4 ಲೀಟ್ರಷ್ಟು ನೀವು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಮೆಂತ್ಯನ ಹುರಿದು ಹಾಕಿ ಅದನ್ನು ನೀವು ಸ್ಟೋರ್ ಮಾಡಿ ಆ ಎಣ್ಣೆನ ನೀವು ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅಥವಾ ನೀವು ಈ ರೀತಿಯಾಗಿ ಇನ್ಸ್ಟೆಂಟಾಗಿ ಸ್ವಲ್ಪ ಮೆಂತ್ಯನ
ಹುರ್ಕೊಂಡು ನಂತರ ಈ ರೀತಿ ಆಯಿಲ್ನ ಹಾಕಿ ಒಂದು 10 ನಿಮಿಷ ಬಿಟ್ಟು ಕೂಡ ನೀವು ಈ ರೀತಿ ಅಪ್ಲೈ ಮಾಡ್ಕೋಬೋದು. ಇದು ಸ್ನಾನಕ್ಕಿಂತ ಮುಂಚೆ ಮಾಡ್ಕೊಂಡ್ರೆ ಸಾಕು. ನೀವು ಓಲ್ಡ್ ಡೇ ಎಣ್ಣೆ ಅಪ್ಲೈ ಮಾಡಿ ಬಿಡಬೇಕು ಅಂತ ಏನಿಲ್ಲ. ನೀವು ಸ್ನಾನಕ್ಕೆ ಹೋಗೋದು 10 ನಿಮಿಷ ಅಂತ ನೀವು ಈ ರೀತಿ ಮಾಡ್ಕೊಳ್ಬೋದು. ನಂತರ ನಾವು ಇಲ್ಲಿ ಕೂದಲಿನ ಎಡ್ಜಸ್ಗೆ ಈ ರೀತಿಯಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಯಾಕೆಂದರೆ ನಮಗೆ ಕೆಲವು ಕೂದಲುಗಳು ಸ್ಪ್ಲಿಟ್ಸ್ ಆಗಿರುತ್ತೆ ಅಥವಾ ತುಂಬ ಡಸ್ಟಿಂದ ಅದು ತುಂಬ ಡ್ರೈ ಆಗಿರುತ್ತೆ. ಸೊ ಅದಕ್ಕೆಲ್ಲ ನಾವು ಈ ರೀತಿ ಅಪ್ಲೈ ಮಾಡೋದ್ರಿಂದ ಅಷ್ಟೇ ಕೂಡ ಯಾವುದೆಲ್ಲ ಸ್ಪ್ಲಿಟ್ಸ್ ಆಗಿರುವಂಥ ಕೂದಲುಗಳು ಕೂಡ ಉದುರುತ್ತೆ. ಸೊ ಇದರಿಂದ ನಮಗೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ. ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಅದು ಆಲ್ಮೋಸ್ಟ್ ನಮಗೆ ಸ್ಟ್ರೈಟ್ ಏರ್ನ ಕೊಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಾಗಿ ನಾವು ನೀಟಾಗಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ತಾ ಮಸಾಜ್ ಮಾಡ್ಕೋಬೇಕು. ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಈ ರೀತಿ ನಾವು ಎಲ್ಲದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ನಂತರ ನಾವು ಒಂದು ಹೇರ್ ಬ್ಯಾಂಡ್ನ ಹಾಕ್ಕೊಂಡು ಕೂದಲನ್ನ ಒಂದು 10 ನಿಮಿಷ ಬಿಟ್ಟು ನಾವು ಸ್ನಾನ ಮಾಡ್ಕೋಬೇಕಾಗತ್ತೆ. ನಾವು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಯಾವ ಶಾಂಪೂನ ಯೂಸ್ ಮಾಡ್ತೀವಿ ಅದನ್ನು ಯೂಸ್ ಮಾಡಿ ನಾವು ಕೂದಲನ್ನ ವಾಶ್ ಮಾಡಿಕೊಂಡ್ರೆ ಆಯಿತು. ಸೊ ಐಬ್ರೋನ ಕೂಡ ನೀವು ಮಸಾಜ್ ಮಾಡ್ಕೋಬೋದು. ಇದರಿಂದ ನಿಮಗೆ ಐಬ್ರೋ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವಿಲ್ಲಿ ಹಸಿರು ಕಾಳುಗಳನ್ನು ನಾವು ರಾತ್ರಿ ನೆನೆ ಇಟ್ಕೊಂಡು ಅದನ್ನು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಕೂಡ ನಮಗೆ ಬಹಳ ಬೆನಿಫಿಟ್ಸ್ ಇದೆ. ಹಾಗೆ ನಾನಿಲ್ಲಿ ಕಾಡ್ ಲಿವರ್ ಆಯಿಲ್ ಕ್ಯಾಪ್ಸೂಲ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಇದರಿಂದ ನಮಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಇದರಿಂದ ವಿಟಮಿನ್ ಎ, ವಿಟಮಿನ್ ಡಿ, ಒಮೆಗಾ 3 ಜಾಸ್ತಿ ಇರೋದ್ರಿಂದ ಇದರಿಂದ ನಮ್ಮ ಹೇರ್ ಮತ್ತು ಸ್ಕಿನ್ ಮತ್ತು ಹೆಲ್ತ್ ಎಲ್ಲದನ್ನು ತುಂಬ ಹೆಲ್ತಿಯಾಗಿ ಮಾಡುತ್ತೆ. ಇದರಿಂದ ನಮಗೆ ಯಾರಿಗೆ ಹೇರ್ ತುಂಬ ತಿನ್ ಆಗಿರುತ್ತೆ, ಹೇರ್ ಫಾಲ್ ತುಂಬ ಇರುತ್ತೆ, ಅದನ್ನು ಅದು ನಮಗೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನಾವು ರೆಗ್ಯುಲರ್ ಆಗಿ ಡೈಲಿ ಒಂದು ಬೆಳಗ್ಗೆ ಊಟ ಆದಮೇಲೆ ಇಲ್ಲಾಂದರೆ ರಾತ್ರಿ ಊಟ ಆದಮೇಲೆ ನಾವು ಇದನ್ನು ಒಂದನ್ನು ತೊಗೊಳ್ಬೋದು ದಿನಕ್ಕೆ. ನಮಗೆ ಬೆಳಗ್ಗೆ ಕೂಡ ನಾವು ತೊಗೊಳ್ಬೋದು ತಿಂಡಿ ಆದಮೇಲೆ, ಇಲ್ಲ ನಾವು ರಾತ್ರಿ ಊಟ ಆದಮೇಲೆ ಕೂಡ ನಾವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಇದನ್ನು ಡೈಲಿ ಒಂದು ತೊಗೊಳ್ಳೋದ್ರಿಂದ ನಮಗೆ ಭಾಳಷ್ಟು ಬೆನಿಫಿಟ್ಸ್ ಇದೆ. ಇದು ನಿಮಗೆ ಎಲ್ಲ ಮೆಡಿಕಲ್ ಶಾಪ್ಸಲ್ಲೂ ಕೂಡ ಅವೈಲೇಬಲ್ ಇದೆ. ನೀವು ಯಾವುದಾದ್ರೂ ಬ್ರ್ಯಾಂಡದ ನೀವು ಇಲ್ಲಿ ಕನ್ಸ್ಯೂಮ್ ಮಾಡ್ಬೋದು. ನಾನು ಹಾಗೆ ಇಲ್ಲಿ ಸ್ವಲ್ಪ ಆಯಿಲ್ನ ತೊಗೊಂಡು ಐಬ್ರೋಗೆ ಹಚ್ಚೋದು ಮತ್ತು ನಮ್ಮ ಕಣ್ಣು ರೆಪ್ಪೆಗಳಿಗೆ ಹಚ್ಚೋದ್ರಿಂದ ಕೂಡ ಅದು ಕೂಡ ಹೇರ್ ಎಲ್ಲ ನಮಗೆ ಚೆನ್ನಾಗಿ ನರಿಶ್ ಆಗುತ್ತೆ ಮತ್ತು ಐಬ್ರೋ ಕೂಡ ನಮಗೆ ಅದು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿಯಾಗಿ ನಾವು ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮುಖಕ್ಕೆ ಕೂಡ ನಾವು ಇದರಲ್ಲಿ ಮಸಾಜ್ ಮಾಡ್ಕೋಬೋದು. ನಮಗೆ ಸ್ಕಿನ್ ತುಂಬ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಹೇರ್ ಕೇರ್ನ ನೀವು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರಿಗಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಮತ್ತು ಹಾಗೆ ನಾನು ಈ ಪ್ರಾಡಕ್ಟ್ನ ಟ್ಯಾಗ್ ಕೂಡ ಮಾಡಿರ್ತೀನಿ, ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಇದಂತೂ ತುಂಬ ಬೆನಿಫಿಟ್ ಇದೆ. ಪ್ರತಿದಿನ ನೀವು ಇದನ್ನು ತಗೊಳ್ತಾ ಬಂದರೆ ನೀವು ತುಂಬ ಡಿಫ್ರೆನ್ಸ್ನ ನೋಡ್ಬೋದು. ನಿಮ್ಮ ನೇಲ್ಸ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಎಲ್ಲದಕ್ಕೂ ಇದು ತುಂಬ ಬೆನಿಫಿಟ್ಸ್ ಇದೆ. ಪ್ರತಿದಿನ ಒಂದನ್ನು ನೀವು ಕನ್ಸ್ಯೂಮ್ ಮಾಡಿದ್ರೆ ಸಾಕು. ನಾನು ಈ ಪ್ರಾಡಕ್ಟ್ನ ಟ್ಯಾಗ್ ಕೂಡ ಮಾಡಿರ್ತೀನಿ. ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕೂಡ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಇದನ್ನು ತುಂಬ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.